ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮ ಮೊಬೈಲನ್ನು ನೀವು ಯಾವ ರೀತಿ ಕಂಪ್ಯೂಟರ್ ಜೊತೆ ನೀವು ಯೂಸ್ನ ಮಾಡಬೇಕಂದ್ರೆ, ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಒಳಗಡೆ ನಾನು ನೋಡ್ಕೊಳ್ಬೋದು. ನಾನು ನನ್ನ ಒಂದು ಮೊಬೈಲ್, ಸೊ ಇದು ಆ್ಯಕ್ಚುಲಿ ಮೊಬೈಲು. ಸೊ ಇದರಲ್ಲಿ ನಾನು ಪಿ ಸಿ ಅನ್ನೋ ಥರ, ಸೊ ಅಂದರೆ ಕಂಪ್ಯೂಟರ್ ಥರ ನಾನು ಯೂಸ್ನ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಇದೇ ರೀತಿಯಾಗಿ ಯೂಸ್ ಮಾಡ್ಬೇಕಂದ್ರೆ, ಸೊ ಈ ಒಂದು ವಿಡಿಯೋನ ನೀವು ಫುಲ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಬೇಕಿದ್ರೆ ನಾನು ನಿಮಗೆ ಪಿ ಸಿ ಪ್ರೂಫ್ ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಾನು ನಿಮಗೆ ಪಿ ಸಿ ಫೈಲ್ಸ್ ಅನ್ನೋದು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಕೊಬೋದು, ನಾನು ಫೈಲ್ಸ್ ಅನ್ನೋದು ಓಪನ್ ಮಾಡಿದೆ. ಸೊ ಇಲ್ಲಿ ನೋಡ್ಕೊಬೋದು, ಕೆಳಗಡೆ ಎಲ್ಲ ಫೈಲ್ಸ್ಗಳು ಬಂದಿರುತ್ತೆ. ಸೊ ಅಂದರೆ ನಿಮ್ಮ ಫೋಟೋಸ್ ಫೈಲ್ಸ್ ಆಗಿರ್ಬೋದು, ನಿಮ್ಮ ವೀಡಿಯೋಸ್ ಫೈಲ್ಸ್ ಆಗಿರ್ಬೋದು, ಸೊ ನಿಮ್ಮ ಮ್ಯೂಸಿಕ್ ಫೈಲ್ಸ್ ಆಗಿರ್ಬೋದು. ಸೊ ಇಲ್ಲಿ ನೋಡ್ಕೊಬೋದು, ಮ್ಯೂಸಿಕ್ ಫೈಲ್ಸ್ ಆಗಿರ್ಬೋದು. ಸೊ ಈ ಥರ ಯಾವುದೇ ಒಂದು ಫೈಲ್ಸ್ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರು ಕೂಡ ಇಲ್ಲಿ ಅದು ಅನ್ನೋದು, ಸೊ ಇಲ್ಲಿ ಅದು ಬರುತ್ತೆ. ಸೊ ಇವಾಗ ನೀವು ಇದನ್ನು ನೋಡಿದರೆ, ಸೊ ಅಂದರೆ ಫೈಲ್ಸ್ ನೋಡಿದರೆ, ಇವಾಗ ಡಾಟಾ ಅನ್ನೋದು ನೋಡ್ಕೊಳ್ಬೋದು. ಇಲ್ಲಿ ಕೆಳಗಡೆ ಒಂದು ಡಾಟಾ ಸೆಟ್ಟಿಂಗ್ಸ್ ಎಲ್ಲ ಬರುತ್ತೆ. ಸೊ ಅಂದರೆ ನೀವು ಏರೋಪ್ಲೇನ್ ಮೋಡ್ ಹಾಕ್ಬೋದು, ಮತ್ತು ವೈಫೈ ಹಾಕ್ಬೋದು, ಮತ್ತು ನೆಟ್ ಆಫ್ ಆನ್ ಕೂಡ ಇಲ್ಲೇ ಬರುತ್ತೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲಲ್ಲಿ ಕಂಪ್ಯೂಟರ್ ವಿಂಡೋಸ್ನ ನೀವು ಯಾವ ರೀತಿ ಓಪನ್ ಮಾಡ್ಕೊಳ್ಬೇಕು ಅಂತ, ಸೊ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನು ಮಾಡ್ಬೇಕಂದ್ರೆ, ಸೊ ನಿಮ್ಮ ಮೊಬೈಲ್ನ ಸ್ಟ್ರೈಟ್ ಹಿಡ್ಕೊಳ್ಳಿ ಇವಾಗ. ಸೊ ಇದನ್ನು ನೀವು ನಿಮ್ಮ ಮೊಬೈಲ್ ಒಳಗಡೆ ಲಾಂಚ್ ಮಾಡಬೇಕಂದ್ರೆ, ಸೊ ನಿಮಗೆ ಒಂದು ಅಪ್ಲಿಕೇಶನ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ, ಸೊ ಈ ಥರ ಒಂದು ನಿಮ್ಮ ಮೊಬೈಲ್ ಒಳಗಡೆ ಒಂದು ಆ್ಯಪ್ ಅನ್ನೋದು ಬೇಕಾಗುತ್ತೆ. ಸೊ ಇದು ಆ್ಯಪ್ ಯಾವುದಂದರೆ, ಸೊ ಇಲ್ಲಿ ನಾನು ನಿಮಗೆ ಪ್ಲೇಸ್ಟೋರ್ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ಇಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡಿಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ನ ಮಾಡಿದರೆ, ಇಲ್ಲಿ ಮೇಲ್ಗಡೆ ಸರ್ಚ್ ಮಾಡಿ ಏನಂತ ಸರ್ಚ್ ಮಾಡ್ಬೇಕಂದ್ರೆ ಕಂಪ್ಯೂಟರ್ ಲಾಂಚರ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸೊ ಕಂಪ್ಯೂಟರ್ ಲಾಂಚರ್ ಅಂತ ಸರ್ಚ್ ಮಾಡಿದಾದ್ಮೇಲೆ ಇಲ್ಲಿ ಹಲವಾರು ನಿಮಗೆ ಕಂಪ್ಯೂಟರ್ ಲಾಂಚರ್ಸ್ ವಿಂಡೋಸ್ಗಳು ನಿಮಗೆ ಸಿಗುತ್ತೆ. ಸೊ ನಾನು ಹೇಳೋ ರೀತಿ ನೀವು ಏನಾದರೂ ಮಾಡಬೇಕು ಅಂದರೆ, ಸೊ ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು, ಕಂಪ್ಯೂಟರ್ ಲಾಂಚರ್ ಪ್ರೋ ಅಂತ ಒಂದು ಆ್ಯಪ್ ಬಂದಿದೆ ಅಲ್ವಾ. ಸೊ ನಾನು ಯಾವ ರೀತಿ ಮಾಡಿದೆ ನೋಡಿ. ಸೊ ಅದು ಎಲ್ಲವೂ ಕೂಡ ಇದೇ ಒಂದು ಆ್ಯಪ್ನಲ್ಲಿ ನಾನು ಮಾಡಿದ್ದೆ. ಸೊ ಇದನ್ನು ನೀವು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಓಪನ್ ಅಂತ ಬರುತ್ತೆ ನನಗೆ. ಸೊ ಅಂದರೆ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನನ್ನ ಒಂದು ಮೊಬೈಲ್ ಒಳಗಡೆ ಅದು ಓಪನ್ ಅಂತ ಬಂದಿದೆ. ಸೊ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ, ಸೊ ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿ ಓಪನ್ ಅಂತ ಬರುತ್ತೆ. ಸೊ ನೀವು ಓಪನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ ನೋಡೋದಕ್ಕೆ. ಸೊ ಇಲ್ಲಿ ನೋಡ್ಕೊಬೋದು, ಲಾಂಚರ್ ಸೆಟ್ಟಿಂಗ್ಸ್ ಅಂತ ಈ ಥರ ಒಂದು ಬರುತ್ತೆ. ಸೊ ಇಲ್ಲಿ ಎಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಕಂಪ್ಯೂಟರ್ ಲಾಂಚರ್ ಪ್ರೋ ಅಂತ ಒಂದು ಆಪ್ಷನ್ ಬಂದಿದೆ. ಸೊ ಅದ್ರ ಕೆಳಗಡೆ ಸಿಸ್ಟಮ್ ಲಾಂಚರ್ ಅಂತ ಇದೆ. ಸೊ ನೀವು ಇವಾಗ ಯಾವುದೋ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ನೋಡಿ. ಸೊ ಅದು ಮೇಲ್ಗಡೆ ಬಂದಿರುತ್ತಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ, ಇಲ್ಲಿ ಖಾಲಿ ಜಾಗ ಅನ್ನೋದು ಇರುತ್ತೆ ನೋಡಿ. ಸೊ ಅಲ್ಲಿ ನೀವು ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಖಾಲಿ ಜಾಗ ಎಲ್ಲಿ ಇರುತ್ತೆ ನೋಡಿ, ಲಾಂಗ್ ಪ್ರೆಸ್ ಮಾಡಿದರೆ ಇಲ್ಲಿ ಗ್ಯಾಲರಿ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಅಲೋ ಕೊಡಿ. ಸೊ ಇಲ್ಲಿ ನಿಮ್ಮ ಗ್ಯಾಲರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ಯಾಲರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಒಂದು ಕಂಪ್ಯೂಟರ್ ವಿಂಡೋಸ್ ಥರ ಒಂದು ನಿಮಗೆ ಫೋಟೋ ಅನ್ನೋದು ಬೇಕಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ನಾನು ಒಂದೊಂದು ಕಂಪ್ಯೂಟರ್ ಸಿಸ್ಟಮ್ ಥರ ಒಂದು ಫೋಟೋಸ್ನ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಸೊ ಅದೇ ಇವಾಗ ಇಲ್ಲಿ ಬಂದಿದೆ. ಸೊ ಇವಾಗ ಇಲ್ಲಿ ನೋಡ್ಕೊಬೋದು, ನಮಗೆ ಸಿಸ್ಟಮೆಟಿಕ್ ಆಗಿ ಬಂದಿದೆ. ಸೊ ಅಂದರೆ ಕಂಪ್ಯೂಟರ್ ಸಿಸ್ಟಮ್ ಯಾವ ರೀತಿ ಇರುತ್ತೆ, ಸೊ ಅದು ಇಲ್ಲಿ ನಮಗೆ ಬಂದಿರುತ್ತೆ. ಸೊ ಇಲ್ಲಿ ನೋಡ್ಕೊಬೋದು ನೀವು, ಸೊ ನಾನು ಆವಾಗಲೇ ಹೇಳಿದ್ದೆ ಅಲ್ವಾ. ಸೊ ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ನೀವು ಫೈಲ್ನ ಓಪನ್ ಮಾಡಿ ಕೂಡ ನೋಡ್ಕೊಬೋದು, ಮತ್ತು ನೀವು ಯಾವುದೇ ರೀತಿಯಾದಂಥ ಆಪ್ಷನ್ಗಳು ನೀವು ಇಲ್ಲಿ ನೋಡ್ಕೊಳ್ಬೋದು. ಸೊ ಅಂದರೆ ಸೇಮ್ ಕಂಪ್ಯೂಟರ್ ಥರನೇ ಇಲ್ಲಿ ಬರುತ್ತೆ ನಿಮಗೆ. ಸೊ ಇಲ್ಲಿ ಡಾಟಾ ನೆಟ್ ಆಫೋದು ಅದು ಯಾವುದು ಅಂದರೆ, ಸೊ ಇಲ್ಲಿ ಕೆಳಗಡೆ ಟೈಮಿಂಗ್ ಪಕ್ಕದಲ್ಲಿ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಡಾಟಾ, ಬ್ಲೂಟೂತ್, ಹಾಟ್ಸ್ಪಾಟು, ಸೊ ಈ ಥರ ಎಲ್ಲ ಇರುತ್ತೆ. ಸೊ ನೀವು ಫೈಲ್ಸ್ನ ನೋಡ್ಬೇಕಂದ್ರೆ ದಿಸ್ ಪಿ ಸಿ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ಇಲ್ಲಿ ಅಲೋ ಕೊಡಿ. ಸೊ ಅಲೋ ಕೊಟ್ಟಿದ್ದಾದಮೇಲೆ ಇಲ್ಲಿ ಒಂದು ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಡಿವೈಸ್ ನೇಮು. ಸೊ ನಾನು ಇಲ್ಲಿ ಓಪೋ ಅಂತ ಹಾಕ್ತೀನಿ. ಸೊ ಓಪೋ ಅಂತ ಹಾಕ್ಬಿಟ್ಟು ಡನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಡನ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ, ಸೊ ನಿಮಗೆ ನೋಡ್ಕೊಬೋದು ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ ನೋಡೋದಕ್ಕೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ನೀವು ಫೈಲ್ಸ್ ಅನ್ನೋದು ಇಲ್ಲಿ ನೋಡ್ಕೊಳ್ಬೋದು. ಸೊ ನೋಡ್ಕೊಬೋದು, ಇದೇ ರೀತಿಯಾಗಿ ಹಲವಾರು ಫೈಲ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ಸೊ ನಿಮ್ಗೆ ಯಾವ ಫೈಲ್ ಬೇಕು, ಸೊ ಅದೇ ಫೈಲ್ನ ನೀವು ಇಲ್ಲಿ ನೋಡ್ಕೊಳ್ಬೋದು. ಸೊ ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ ಒಳಗಡೆ ಒಂದು ವಿಂಡೋಸ್ ಅಂದರೆ ಕಂಪ್ಯೂಟರ್ ವಿಂಡೋಸ್ನ ನೀವು ನಿಮ್ಮ ಮೊಬೈಲ್ ಒಳಗಡೆ ನೀವು ನೋಡ್ಕೊಳ್ಬೋದು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಯೂಟರ್ ವಿಂಡೋಸ್ನ ನಿಮ್ಮ ಮೊಬೈಲ್ ಒಳಗಡೆ ಯಾವ ರೀತಿ ಓಪನ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ. ಸೊ ಹಾಗಾಗಿ ನೀವೇನು ಮಾಡ್ಬೇಕಂದ್ರೆ, ಈ ಒಂದು ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.